ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ವೆಡ್ಡಿಂಗ್ ಕಲೆಕ್ಷನ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಲಕ್ಷ್ಮೀ ಕೀರ್ತಿ ಅವರ ವಿಶೇಷವಾದಂತಹ ಒಂದು ಡಿಸೈನ್ ಮಾಡಿರುವಂತಹ ವೆಡ್ಡಿಂಗ್ ಕಲೆಕ್ಷನ್ಸ್ ನೋಡಿದ್ರಿ. ಅದ್ರ ಜೊತೆಗೆ ಇನ್ನೂ ಸಾಕಷ್ಟು ಡಿಫ್ರೆಂಟ್ ಆಗಿರುವಂಥ ಡಿಸೈನ್ಸ್ ಇಟ್ಟಿದ್ದಾರೆ. ಬನ್ನಿ ಅವ್ರನ್ನ ಕೇಳೋಣ ಯಾವ ರೀತಿ ಪ್ರಿಪೇರ್ ಮಾಡ್ತಾರೆ ಇದರೆಲ್ಲ ಅಂತ. ಸೊ ಲಕ್ಷ್ಮಿ, ನೀವು ಮಾತಾಡ್ತಾ ಇದ್ವಿ ಆವಾಗಲೇ ಕಂಪ್ಯೂಟರ್ ಪಾರ್ಟ್ಸ್ ಎಲ್ಲ ತೊಗೊಂಡು ಮಾಡಿರುವಂಥದ್ದು ಡಿಫ್ರೆಂಟ್ ಆಗಿದ್ದು. ಆ್ಯಂಡ್ ಅಗೇನ್ ಇಲ್ಲಿ ನೋಡಿದೆ ನಾನು ತುಂಬ ಡಿಫ್ರೆಂಟ್ ಕ್ಲೋತ್ಸ್ ಇರ್ಬೋದು, ವೆರೈಟಿಲಿದೆ. ಸೊ ಹೆಂಗೆ ಪ್ಲ್ಯಾನ್ ಮಾಡ್ತೀರಾ? ಫಸ್ಟ್ ಆಫ್ ಆಲ್ ನೀವು ಹೆಂಗೆ ಡಿಸೈನ್ ಮಾಡ್ಕೊಳ್ತೀರಾ ಅದನ್ನ ಅಂತ? ಸಿ ಬೇಸಿಕಲಿ ನಾವು ಫಸ್ಟು ವಿ ಹ್ಯಾವ್ ಅ ಡಿಸ್ಕಷನ್ ವಿತ್ ದ ಕ್ಲೈಂಟ್ ಬೇಸ್ಡ್ ಆನ್ ದೇರ್ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್. ನಾವು ಸ್ಕೆಚ್ ಮಾಡ್ಕೊಳ್ತೀವಿ. ಸೊ ಸ್ಕೆಚಸ್ ಅಂದರೆ ಇವಾಗ ನಿಮಗೆ ಫಾರ್ ಎಕ್ಸಾಂಪಲ್ ಇಲ್ಲಿ ಈ ಥರ ಸ್ಕೆಚಸ್ ಮಾಡ್ಕೊಳ್ತೀವಿ. ಆ್ಯಂಡ್ ದಿಸ್ ಪರ್ಟಿಕ್ಯುಲರ್ ಸ್ಕೆಚ್ ವೆರಿ ಯುನೀಕ್. ಅಗೇನ್ ಹೆಂಗೆ ಅಂದರೆ ಇವಾಗ ಕಲರ್ಸ್ ಮಾಡ್ತಾರೆ. ನಾರ್ಮಲ್ ಆಗಿ ಎಲ್ಲರೂ ಸ್ಕೆಚಿಂಗ್ ಮಾಡುವಾಗ ಪೇಂಟ್ ಮಾಡಿ ಕಲರ್ನಲ್ಲಿ ಫಿಲ್ ಮಾಡ್ತಾರೆ. ಬಟ್ ನಾವು ಇದ್ರಲ್ಲಿ ಇಫ್ ಯು ಸಿ ವಿ ಹ್ಯಾವ್ ಆ್ಯಕ್ಚುಲಿ ಫಿಲ್ಡ್ ಇಟ್ ವಿತ್ ದ ಫ್ಯಾಬ್ರಿಕ್ ಓನ್ಲಿ. ಫ್ಯಾಬ್ರಿಕ್ಕೇ ಯೂಸ್ ಮಾಡಿದ್ವಿ. ಯಾಕೆಂತಂದರೆ ಕಸ್ಟಮರ್ಗೆ ಆ್ಯಸ್ ಫಾರ್ ಆಸ್ ಪಾಸಿಬಲ್ ನಾವು ಅವ್ರಿಗೆ ತಿಳಿಸ್ಬೇಕು ಹೆಂಗೆ ಕಾಣಿಸುತ್ತೆ. ಇದು ಫುಲ್ ಇಮ್ಯಾಜಿನೇಷನ್, ವಿಜುವಲೈಸೇಷನ್ ಎಲ್ಲ ಇರುತ್ತಲ್ಲ, ಅದಕ್ಕೆ ನಾವು ಇದೇ ಕಲರ್ ಬರುತ್ತೆ, ಇದೇ ಫ್ಯಾಬ್ರಿಕ್ಕು ಈ ಥರ ಬರುತ್ತೆ, ಎಂಬ್ರಾಯ್ಡ್ರಿ ಇಲ್ಲಿ ನೆಟ್ ಫ್ಯಾಬ್ರಿಕ್ ಬರುತ್ತೆ. ಸೊ ಅದನ್ನೆಲ್ಲ ತೋರಿಸೋದಕ್ಕೋಸ್ಕರ ನಾವು ಸ್ಕೆಚ್ ಮಾಡೋದಲ್ಲದೆ ಅವ್ರು ಅಪ್ರೂವ್ ಮಾಡಿದ್ಮೇಲೆ ಅದೇ ಫ್ಯಾಬ್ರಿಕ್ಸ್ನೂ ಸ್ಕೆಚ್ನಲ್ಲೇ ತಯಾರು ಮಾಡಿ ಇದು ರೆಡಿಯಾಗಿ ಕಸ್ಟಮರ್ ಅಪ್ರೂವ್ ಮಾಡಿದ ಮೇಲೆ ನಾವು ಡಿಸೈನ್ ಸ್ಟಾರ್ಟ್ ಮಾಡ್ತೀವಿ. ಸೊ ದಟ್ ಎಂಟೈರ್ ಪ್ರಾಸೆಸ್ ಒಂದು 2-3 ತಿಂಗಳು ಆಗೇ ಆಗುತ್ತೆ. ಅದು ಎಷ್ಟು ಇಂಟ್ರಿಕೇಟ್ ಡಿಸೈನ್ ಇದೆ ಡಿಪೆಂಡಿಂಗ್ ಆನ್ ದ್ಯಾಟ್ ನಾವು ಮಾಡ್ತೀವಿ. ಸೊ ಇವಾಗ ಸದ್ಯಕ್ಕೆ ಹೆಂಗೆ ವಿ ಆರ್ ಡೂಯಿಂಗ್ ಸಮ್ ಯುನೀಕ್ ಕಾನ್ಸೆಪ್ಟ್ಸ್ ಅಂತಂದರೆ, ಇವಾಗ ಇದರಲ್ಲಿ ನೀವು ನೋಡಿದ್ರೆ ಕಲಂಕಾರಿ ಇಟ್ಸ್ ಅ ವೆರಿ ಟ್ರೆಡಿಷ್ನಲ್ ಆರ್ಟ್, ಹ್ಯಾಂಡ್ ಪೇಂಟೆಡ್ ಆರ್ಟ್ ಅಲ್ವಾ. ಸೊ ಆ ಕಲಂಕಾರಿನ ಯೂಸ್ ಮಾಡಿಕೊಂಡು ವಿ ಹ್ಯಾವ್ ಆ್ಯಕ್ಚುಲಿ ಡನ್ ಕಲಂಕಾರಿ ಆನ್ ಅ ವೆಲ್ವೆಟ್ ಫ್ಯಾಬ್ರಿಕ್. ಸೊ ಇದರಲ್ಲಿ ನೋಡಿದ್ರೆ ದಿಸ್ ಇಸ್ ಆ್ಯಕ್ಚುಲಿ ಇದು ಫ್ಯಾಬ್ರಿಕ್, ಇದು ಹಿಂಗೆ ಪಲ್ಲು ಥರ ಹಿಂಗೆ ಬರುತ್ತೆ ಇದು. ಸೊ ಇದರಲ್ಲಿ ಇಫ್ ಯು ಸಿ ಫುಲ್ ಕಲಂಕಾರಿ ವೆಲ್ವೆಟ್ನಲ್ಲಿ ಯೂಸ್ ಮಾಡಿ. ಆ್ಯಂಡ್ ಅಗೇನ್ ಹಿಯರ್ ವಿ ಹ್ಯಾವ್ ಯೂಸ್ ದೀಸ್ ಗೋಲ್ಡ್ ಕಾಂಜಿವರಂ ಟೈಪ್ ಆಫ್ ಟೆಂಪಲ್ ಬಾರ್ಡರ್ಸ್. ಸೊ ದಟ್ ಈಸ್ ಹೌ ವಿ ಹ್ಯಾವ್ ಕ್ರಿಯೇಟೆಡ್ ದ ಫ್ಯೂಷನ್. ಆ್ಯಂಡ್ ಅಗೇನ್ ದಿಸ್ ಡಸಂಟ್ ಎಂಡ್ ಹಿಯರ್. ಇಲ್ಲಿ ಪಲ್ಲುನಲ್ಲಿ ಸಹ ನಾವು ಜಸ್ಟ್ ಟು ಗಿವ್ ದ ಟ್ರೆಂಡಿ ಫೀಲ್ ವಾಟ್ ವಿ ಹ್ಯಾವ್ ಡನ್ ಇಸ್ ಇಲ್ಲಿ ಸ್ವಲ್ಪ ನೆಟ್ ಫ್ಯಾಬ್ರಿಕ್ ಯೂಸ್ ಮಾಡಿ ನೆಟ್ ಮೇಲೆ ಕಲಂಕಾರಿ ಯೂಸ್ ಮಾಡಿದ್ದೀವಿ. ಸೊ ಆ ಥರ ನಾವು ಸ್ವಲ್ಪ ಯುನೀಕ್ ಕಾನ್ಸೆಪ್ಟ್ಸ್ ಥರ ಕ್ರಿಯೇಟ್ ಮಾಡ್ತೀವಿ. ಆ್ಯಂಡ್ ಇನ್ಫ್ಯಾಕ್ಟ್ ಒನ್ ಮೋರ್ ಅಂದರೆ ಇವಾಗ ವಿ ಆರ್ ಡೂಯಿಂಗ್ ದಿಸ್ ಇಸ್ ಫಾರ್ ಯೆಲ್ಲೋ ಈಸ್ ದ ಥೀಮ್ ಫಂಕ್ಷನ್ಗೆ, ಹಲ್ದಿ ಫಂಕ್ಷನ್ಗೆ. ಸೊ ಅದಕ್ಕೆ ನಾವು ಯೆಲ್ಲೋ ಯೂಸ್ ಮಾಡಿಬಿಟ್ಟು, ಯೆಲ್ಲೋ ಅರಿಶಿನ ಕುಂಕುಮ ಅಂತ, ಸೊ ಅದು 2 ಕಲರ್ಸ್ ಯೂಸ್ ಮಾಡಿ. ಸೊ ದಿಸ್ ವಾಸ್ ಜಸ್ಟ್ ಅ ಪ್ಲೇನ್ ಕಾಂಚೀವರಂ ಸಾರಿ. ಸೊ ಯು ಕ್ಯಾನ್ ಜಸ್ಟ್ ಹ್ಯಾವ್ ಅ ಲುಕ್ ಅಟ್ ಇಟ್. ಇದು ಪೂರ್ತಿ ಹೀಗೆ ಜಸ್ಟ್ ಕಂಪ್ಲೀಟ್ ಹ್ಯಾಂಡ್ ವರ್ಕ್, ಟ್ರೆಡಿಷನಲ್ ಎಂಬ್ರಾಯ್ಡ್ರಿ. ಆ್ಯಂಡ್ ಬಿಕಾಸ್ ಇಟ್ ಈಸ್ ಅ ವೆಡ್ಡಿಂಗ್ ಫಂಕ್ಷನ್ ಅಲ್ವಾ, ಇದಕ್ಕೆ ವಿ ಆರ್ ಟೀಮಿಂಗ್ ಇಟ್ ಅಪ್ ವಿತ್ ಅ ವೆರಿ ಬ್ಯೂಟಿಫುಲ್ ಬ್ಲೌಸ್. ಇದರಲ್ಲಿ ನೋಡಿ, ಇದು ದಿಸ್ ಇಸ್ ಲೈಕ್ ಕ್ಯಾರಿಂಗ್ ಅ ಡೋಲಿ ಥರ. ಇವಾಗ ಒಂದು ವೆಡ್ಡಿಂಗ್ ಕಾನ್ಸೆಪ್ಟ್, ಸೊ ಪಕ್ಕಾ ಮದುವೆ ಕಾನ್ಸೆಪ್ಟ್, ಈ ಥರ ಡೋಲಿ, ಎಲಿಫೆಂಟ್ಸ್, ಈ ಥರ ಫುಲ್ ಥೀಮ್ ಏನಿದೆಯೋ ಅದನ್ನು ಬಟ್ಟೆನಲ್ಲಿ ಕೂಡ ವಿ ಹ್ಯಾವ್ ಟ್ರೈ ಟು ಬ್ರಿಂಗ್ ಇನ್. ಇದು ಬ್ಲೌಸ್ ಬರುತ್ತೆ. ಬ್ಲೌಸ್ ತುಂಬ ಗ್ರ್ಯಾಂಡ್ ಆಗಿದೆ ಹಾಗಾದರೆ. ಸೊ ಆ್ಯಂಡ್ ಈ ಥರ ಸಾರಿಗೆ. ಸೊ ಇವಾಗ ಇಫ್ ಯು ಸಿ ದ ಕಲರ್ಸ್ ಆ್ಯಂಡ್ ದ ಥೀಮ್ ಆ್ಯಂಡ್ ಅವರ್ ಯುನೀಕ್ನೆಸ್ ಆಫ್ ಎಂಬ್ರಾಯ್ಡ್ರಿ, ಇಟ್ ಈಸ್ ನಾಟ್ ತುಂಬ ಬ್ಲಿಂಗ್ ಆಗಿರಲ್ಲ. ಸೊ ಕಾಂಜೀವರಂ ಟ್ರೆಡಿಷನ್ ಐ ಕೈಂಡ್ ಆಫ್ ಟ್ರೈ ಟು ರಿಟೇನ್ ದ್ಯಾಟ್ ಪರ್ಟಿಕ್ಯುಲರ್ ಟ್ರೆಡಿಷನ್. ಸೊ ವಿಂಟರ್ ವಿಂಟರ್ ಸೀಸನ್ ಸಾಮಾನ್ಯವಾಗಿ ಯಾವ್ದು ಪ್ರಿಫರ್ ಮಾಡ್ತೀರಾ? ಯಾವ ಥರ ಬಟ್ಟೆ ಟ್ರೆಂಡ್ ಆಗಿ ಯೂಸ್ ಮಾಡ್ಬೋದು? ಓಕೆ, ಸೊ ಇವಾಗ ವಿಂಟರ್ ಸೀಸನ್ ಆಗಿರೋದ್ರಿಂದ ಇನ್ಫ್ಯಾಕ್ಟ್ ಜಸ್ಟ್ ರೀಸೆಂಟಾಗಿ 3 days ಬ್ಯಾಕ್ ಒಂದು ಓಪನ್ ಏರ್ನಲ್ಲಿ ವಿ ಸ್ಟೈಲ್ಡ್ ಒಂದು ಬ್ರೈಡ್ಗೆ. ಸೊ ಅವ್ರಿಗೆ ಕಾಕ್ಟೇಲ್ ಗೌನ್ ಮಾಡಿದ್ವಿ. ಸೊ ಕಾಕ್ಟೇಲ್ ಗೌನು ಕಂಪ್ಲೀಟ್ ಆಫ್ ಶೋಲ್ಡರ್ ಇತ್ತು. ಸೊ ಅದು ಸಾಯಂಕಾಲ ವಿಂಟರ್ನಲ್ಲಿ ಹೆಂಗೆ ಹಾಕ್ಕೊಂಡು ಹೋಗೋದು, ಅವ್ರಿಗೆ ಸ್ವಲ್ಪ ಶಿ ವಾಸ್ ಥಿಂಕಿಂಗ್ ವಾಟ್ ಟು ಡೂ ಅಂತ. ಬಿಕಾಸ್ ಆ ಥರ ಗೌನ್ ಹಾಕ್ಕೊಂಡು ಚಳಿ ಅಂತಿದ್ರೆ ಚೆನ್ನಾಗಿ ಕಾಣಿಸೋದಿಲ್ಲ ಅಲ್ಲ, ಅದಕ್ಕೆ. ಸೊ ನಾವು ಅದಕ್ಕೆ ಫಾರ್ ಇಟ್ ಟು ಮೇಕ್ ಇಟ್ ಲುಕ್ ಟ್ರೆಂಡಿ ಅಟ್ ದ ಸೇಮ್ ಟೈಮ್ ವಿಂಟರ್ ಕಾನ್ಸೆಪ್ಟ್ಗೋಸ್ಕರ ವಿ ಡಿಡ್ ಅ ವೆರಿ ಬ್ಯೂಟಿಫುಲ್ ಸ್ಟೋಲ್ ಅದಕ್ಕೆ. ಸೊ ಆ ಸ್ಟೋಲ್ ಅದು ಹಾಕ್ಕೊಂಡಿದ ತಕ್ಷಣ ಅವ್ರಿಗೆ ವಿಂಟರ್ಗೆ ಬೆಚ್ಚಿಗೂ ಆಯಿತು. ಆ್ಯಂಡ್ ವೆರಿ ಸ್ಟೈಲಿಶ್ ಲುಕ್ ಇಟ್ ಗೇವ್ ಆ್ಯಂಡ್ ವೆರಿ ಮಾಡರ್ನ್, ವೆರಿ ಹೆಪ್, ಆ್ಯಂಡ್ ಇನ್ಫ್ಯಾಕ್ಟ್ ಇಟ್ ಲುಕ್ ವೆರಿ ರಾಯಲ್. ಸೊ ಆ ಥರ ವಿ ಕೈಂಡ್ ಆಫ್ ಟ್ರೈ ಟು ಮೇಕ್ ಇಟ್ ಲಿಟಲ್ ಮೋರ್ ದ ಸೀಸನ್ ಫ್ರೆಂಡ್ಲಿ. ಆ್ಯಂಡ್ ಇನ್ಫ್ಯಾಕ್ಟ್ ಇವಾಗ ಸಾರೀಸ್, ಅದು ಗೌನ್ಸ್ ಹಾಕೊಳ್ಳೋರಿಗೆ. ಆ್ಯಂಡ್ ಇನ್ಫ್ಯಾಕ್ಟ್ ಅವ್ರ ಮದರ್ ಶಿ ವಾಂಟೆಡ್ ಟು ವೇರ್ ಅ ಸಾರಿ. ಇಟ್ ವಾಸ್ ಒಂಥರ ನೆಟ್ ಸಾರಿ ಇತ್ತು ಅದಕ್ಕೆ. ಸೊ ಅದಕ್ಕೆ ನಾವೇನು ಮಾಡಿದ್ವಿ ಅಂದರೆ ಅಗೇನ್ ಈ ಸ್ಲೀವ್ಲೆಸ್ ಬ್ಲೌಸ್ ಆ ಥರ ಮಾಡೋ ಬದಲು ವಿ ಮೇಡ್ ಲೈಕ್ ಇವಾಗ ಲಾಂಗ್ ಜಾಕೆಟ್ಸ್ ಬರುತ್ತೆ. ಸೊ ಲಾಂಗ್ ಜಾಕೆಟ್
ಬ್ಲೌಸ್, ಇಷ್ಟು ಉದ್ದ ಜಾಕೆಟ್ ವಿತ್ ಕಂಪ್ಲೀಟ್ ಫುಲ್ ಸ್ಲೀವ್ಸ್ ಆ ಥರ ಮಾಡಿದ್ವಿ. ಸೊ ದಟ್ ಈಸ್ ಅಬೌಟ್ ವೆಡ್ಡಿಂಗ್ ಕಲೆಕ್ಷನ್. ಆ್ಯಂಡ್ ಅದು ಬಿಟ್ಟು ಕ್ಯಾಶುಯಲ್ಸ್ನಲ್ಲಿ ಇಫ್ ಯು ವಾಂಟ್ ಟು ಬಿ ಅ ಲಿಟಲ್ ಮೋರ್ ಟ್ರೆಂಡಿಯರ್ ಅಂದರೆ ಅಫ್ಕೋರ್ಸ್ ಸ್ಟೋಲ್ಸ್ ಯೂಸ್ ಮಾಡ್ಬೋದು. ಆ್ಯಂಡ್ ಇವಾಗಂತೂ ದೋಸ್ ಟ್ರೆಂಚ್ ಕೋಟ್ಸ್ ಆ್ಯಂಡ್ ದೋಸ್ ಲಾಂಗ್ ಕೋಟ್ಸ್ ಇವಾಗ ಅವೈಲಬಲ್ಲೂ ಇದೆ ಎಲ್ಲ ಕಡೆನೂ. ಮುಂಚೆ ಅಟ್ಲೀಸ್ಟ್ ಇರ್ತಾ ಇರಲಿಲ್ಲ. ಬಟ್ ಆ್ಯಂಡ್ ದೋಸ್ ವೆರಿ ಪ್ರೆಟಿ ಕ್ಯಾಪ್ಸ್ ಫಾರ್ ಗರ್ಲ್ಸ್. ಸೊ ಆ ಕ್ಯಾಪ್ಸ್ ಅಂತೂ ಯೂಸ್ ಮಾಡ್ಕೊಂಡ್ರೆ ದೇ ಲುಕ್ ವೆರಿ ಪ್ರೆಟಿ ಆ್ಯಂಡ್ ಬ್ಯೂಟಿಫುಲ್, ದ ಟೀನೇಜರ್ಸ್ ಆ್ಯಂಡ್ ಎವ್ರಿಬಡಿ ಕ್ಯಾನ್ ಯೂಸ್ ಇಟ್. So you can actually team them up like accessories and we can add it along with our regular clothing. ನಿಮ್ಮ ಡಿಸೈನಲ್ಲಿ ನನಗೆ ಒಂದು ಇಷ್ಟ ಆಗಿದೆ ಅಂದರೆ ಫ್ಯೂಷನ್ ಇದ್ರೂ ಕೂಡ ಅದು ಅಂದರೆ ಸ್ವಲ್ಪ ಮಾಡರ್ನೈಸ್ ಮಾಡಿದ್ರು ಕೂಡ ಸ್ವಲ್ಪ ಟ್ರೆಡಿಷನಲ್ ಟಚ್ ಇದ್ದೇ ಇರುತ್ತೆ. ಸೊ ಅದು ಬಿಟ್ಟರೆ ನಿಮಗೆ ಹೊಸದಾಗಿ ರೀಸೆಂಟ್ಲಿ ಮತ್ತೆ ಯಾವುದು ಡಿಸೈನ್ ಮಾಡ್ತಿದ್ದೀರಾ? ಸಿ ಆ್ಯಕ್ಚುಲಿ ನಂದು ಇನ್ಫ್ಯಾಕ್ಟ್ ನೀವು ಕರೆಕ್ಟಾಗಿ ಹೇಳ್ದಂಗೆ ಬಿಕಾಸ್ ಆಫ್ ದಟ್ ಯುನೀಕ್ನೆಸ್ ಅಲ್ವಾ. ಸೊ ನನಗೆ ಐ ಹ್ಯಾವ್ ದೆವ್ ಅಪಾಯಿಂಟೆಡ್ ಮೀ ಆ್ಯಸ್ ಅ ಕ್ರಿಯೇಟಿವ್ ಡಿಸೈನರ್ ಫಾರ್ KSIC ಇವಾಗ. ಸೊ ಮೈಸೂರು ಸಿಲ್ಕ್ ಸಾರೀಸ್ ಅಂದರೆ ಇಟ್ಸ್ ಲೈಕ್ ಫ್ರಮ್ ಐ ಡೋಂಟ್ ನೋ ಫ್ರಮ್ ಅವರ್ ಆನ್ಸಿಸ್ಟರ್ಸ್. ಸೊ ಅದಕ್ಕೆ ಟು ಗಿವ್ ಇಟ್ ಅ ಡಿಫ್ರೆಂಟ್ ಲುಕ್ ಐ ಆಮ್ ವರ್ಕಿಂಗ್ ಆನ್ ದೋಸ್ ಡಿಸೈನ್ಸ್. ಇನ್ಫ್ಯಾಕ್ಟ್ ಅದು 100 years ಆಗುತ್ತೆ ಇನ್ನೊಂದು 1 or 2 monthsಲ್ಲಿ. ಆ ಸೆಲಿಬ್ರೇಷನ್ ಮುಂಚೆ ಲಾಂಚ್ ಮಾಡೋಣ ಅಂತಿದ್ದೀವಿ. ಸೊ ಅದಕ್ಕೂ ಅಷ್ಟೇ ಕಂಪ್ಲೀಟ್ ವಿ ಆರ್ ಟ್ರೈಂಗ್ ಟು ಯೂಸ್ ಮ್ಯೂರಲ್ ಪೇಂಟಿಂಗ್, ವಿ ಆರ್ ಟ್ರೈಂಗ್ ಟು ಯೂಸ್ ಸಿಲ್ಕ್ ಪೇಂಟಿಂಗ್. ಕಂಪ್ಲೀಟ್ ಡಿಫ್ರೆಂಟ್ ಲುಕ್ ಬರುತ್ತೆ. ಇನ್ಫ್ಯಾಕ್ಟ್ KSIC ಆ್ಯಂಡ್ ಮೈಸೂರು ಸಿಲ್ಕ್ ಸಾರೀಸ್ ಮುಂಚೆ ಇವಾಗ ಸದ್ಯಕ್ಕೆ ಹೆಂಗೆ ನೋಡಿದ್ರು ಅದಕ್ಕೆ ಕಂಪ್ಲೀಟ್ ಡಿಫ್ರೆಂಟ್ ಲುಕ್. ಬಟ್ ಅಟ್ ದ ಸೇಮ್ ಟೈಮ್ ವಿ ಆರ್ ಟ್ರೈಂಗ್ ಟು ರಿಟೇನ್ ದ ಟ್ರೆಡಿಷನಲ್ ಟಚ್ ಟು ಇಟ್ ಬಿಕಾಸ್ ಇದು 100 year ಸೆಲಿಬ್ರೇಷನ್. ಸೊ ಅದಕ್ಕೇ ವಿ ವಾಂಟ್ ಟು ಕೀಪ್ ಇಟ್ ಟ್ರೆಡಿಷನಲ್ ಆ್ಯಸ್ ವೆಲ್. ಸೊ ದಟ್ ಈಸ್ ದ ಕಲೆಕ್ಷನ್ ದಟ್ ಐ ಆಮ್ ವರ್ಕಿಂಗ್ ಆನ್. ಓಕೆ, ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಮಾತಾಡೋದಕ್ಕೆ ಲಕ್ಷ್ಮಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಳ್ಳೊಳ್ಳೆ ಸ್ಟಫ್ ಕಲೆಕ್ಷನ್ಸ್ ತೋರಿಸಿದ್ರಿ. ಥ್ಯಾಂಕ್ ಯು. ವೆಲ್ಕಮ್. ಓಕೆ ವೀಕ್ಷಕರೇ, ನೋಡಿರಲ್ಲ ಡಿಫ್ರೆಂಟ್ ವೆಡ್ಡಿಂಗ್ ಕಲೆಕ್ಷನ್ಸ್ ಯಾವ ರೀತಿ ಡಿಫ್ರೆಂಟಾಗಿ ನಾವು ಒಂದು ಮದುವೆಯ ಸಂಭ್ರಮನ ಮತ್ತಷ್ಟು ಸಂಭ್ರಮವಾಗಿ ಮಾಡಬಹುದು ಅಂತ. ವೆಡ್ಡಿಂಗ್ ಸಾರೀಸ್ ಇರ್ಬೋದು, ಡ್ರೆಸ್ ಇರ್ಬೋದು, ಅದರಲ್ಲೂ ಕೂಡ ಒಂದು ಫ್ಯೂಷನ್ ಟಚ್ ಇರ್ಬೋದು ಅಥವಾ ಮಾಡರ್ನೈಸ್ ಮಾಡಿನೂ ಕೂಡ ಟ್ರೆಡಿಷ್ನಲ್ ಟಚ್ಚನ್ನು ಕೆಡದೇ ಇರೋ ಹಾಗೆ ನೋಡ್ಕೊಳ್ಳುವಂಥದ್ದು. ಫ್ಯಾಷನ್ ಡಿಸೈನರ್ ಅಂತಂದಾಗ ಅಲ್ಲಿ ಹೊಸತನ್ನು ನಾವು ನೋಡ್ಬೋದು. ತುಂಬ ಡಿಫ್ರೆಂಟಾಗಿ ಯೂನಿಕಾಗಿ ಅವ್ರದ್ದೇ ಒಂದು ಐಡಿಯಾಸ್ ಇರುತ್ತೆ. ಕಸ್ಟಮರ್ಸ್ ಕೇಳೋದಕ್ಕೆ ಒಂದು ಭಿನ್ನವಾಗಿ ಡಿಫ್ರೆಂಟಾಗಿ ಮಾಡುವಂಥದ್ದು. ಸೊ ಇವಾಗ ನೋಡಿದ್ರೆ ನೀವು ಎಷ್ಟೊಂದು ಯೂನಿಕಾಗಿ ಇರುವಂಥ ಕಲೆಕ್ಷನ್ಸ್ ಇದೆ ಅಂತ. ಸೊ ಸುಹಾಸಿನಿ ಮುಂದುವರಿತೆ ವೀಕ್ಷಕರೇ, ಚಿಕ್ಕ ಬ್ರೇಕ್ನ ನಂತರ.